ಆತ್ಮೀಯ H16 ನ್ಯೂಸ್ ಅರ್ಧದೇಶ ಧಾರಾವಾಹಿಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವ. ಆತ್ಮೀಯರೇ, ಈಗಾಗಲೇ ರಾಜೀನಾಮೆ ಕೊಟ್ಟಾಯಿತು. ಸಿದ್ದರಾಮಯ್ಯನವರು ದೇರಿಗೆ ಹೋಗಾಯಿತು. ಈಗಾಗಲೇ ತಮ್ಮ ಮಾತನ್ನು ಹೇಳ್ಕೊಳ್ಳಿದ್ದಾರೆ, ಮನದ ಮಾತನ್ನು ಒಲ್ಲದ ಮನಸ್ಸಿಂದ ಬಿಟ್ಟಿದ್ದಾರೆ. ಆ ಮಾತಿನಲ್ಲಿ ಎರಡು ಮಾತು ಅಭಿಪ್ರಾಯ ಇಲ್ಲ. ಯಾಕಂದರೆ CM ಗಿರಿ ಇನ್ನೂ 2 ವರ್ಷ ನಾನು ಅನುಭವಿಸ್ಬೇಕು ಅನ್ನೋಕ್ಕಿಂತಲೂ ವರ್ಕ್ ಮಾಡಬೇಕು ಅನ್ನುವಂಥ ಒಂದು ಅಭಿಪ್ರಾಯ, ಸದಭಿಪ್ರಾಯವೋ ದುರಭಿಪ್ರಾಯವೋ ಇತ್ತವರಿಗೆ ಆಗಬೇಕಂತೇಳಿ ಅದರ ಹೈಕಮಾಂಡ್ ರಾಹುಲ್ ಗಾಂಧಿಯವರು ಅದನ್ನು ಬದಿಗೆ ಸೇರಿಸಿ ಹೊಸಬರಿಗೆ ಆಸ್ಪದ ಕೊಡಲೇಬೇಕಾಗಿದ್ರೆ ಇವತ್ತು ನಾವು ಅನ್ನುವಂಥ ಮಾತೇಳಿ ಒಂದೇನೋ ದಾಳ ಉಳಿಸಿದ್ರು. ಅದಕ್ಕೆ ಸಿದ್ದರಾಮಯ್ಯನವ್ರಿಗೂ ಇದನ್ನು ನನ್ನಿಂದ ನಡೆಯುವುದಿಲ್ಲ, ನನ್ನ ಮಾತು ಕೇಳುವುದಿಲ್ಲ ಅನ್ನೋದು ಕನ್ಫರ್ಮ್ ಆದಾಗ ಸಹಜವಾಗಿನ ಒಂದು ಸ್ವಲ್ಪ ನೋವಾದರೂ ಸಹಿತ ಅದು ಬಿಟ್ಟುಕೊಟ್ಟಿದ್ದಾರೆ. ಬಿಟ್ಟುಕೊಟ್ಟದ್ದು ಯಾವ ಕ್ರಾಂತಿ ಮಾಡಲಿಲ್ಲ, ಮತ್ತೊಂದಿಲ್ಲ. ನಾನು ಅಲ್ಲೇ ನನ್ನ ಬೆಂಬಲವನ್ನು ತೋರಿಸ್ತೀನಿ, ಮೆಜಾರಿಟಿ ತೋರಿಸ್ತೀನಿ ಅನ್ನುವಂಥ ಯಾವುದೇ ಸದ್ದುಗದ್ದಲು ಮಾಡಲಾರದ ಸಹಜವಾಗಿ ಹೊರಗೆ ಬಂದಿದ್ದಾರೆ. ಹೀಗಾಗಿ ಒಂದು ರೀತಿಯಿಂದ ಕೊಟ್ಟ ಮಾತಿನಿಂದ ನಡೆದಿದ್ದೀನಿ ಅನ್ನುವಂಥ ಮಾತು ಜೊತೆಗೆ ನಾವೊಬ್ಬ ನಾಯಕ ಅನ್ನೋದನ್ನು ತೋರಿಸ್ಕೊಂಡಿದ್ದಾರೆ ಮತ್ತು ನಾಯಕರವರು. ಆದರೆ ಇವತ್ತು ನಮ್ಮ ವಿಶೇಷವಾಗಿ ವಿಶ್ಲೇಷಕರು ಮೊಸರಲ್ಲಿ ಕಲ್ಲು ಹುಡುಗೊಂದು ಕೆಲಸ ಮಾಡ್ತಾಯಿದ್ದಾರೆ. ಏನಂದರೆ ಮೀಸಲಾತಿ ಅನ್ನೋದನ್ನು ಏಕಾಏಕಿ ಜಾರಿಗೆ ತಂದು ನಾನು ಅಗ್ರಿ ಆಗಿದ್ದೀನಿ ಅಂತೇಳಿ ಮುಂದೆ ಬರುತ್ತಿರುವಂಥ DK ಶಿವಕುಮಾರ್ ಅವ್ರಿಗೆ ಒಂದು ಹಾದಿಯಲ್ಲಿ ಮುಳ್ಳಿಟ್ಟಿದ್ದಾರೆ ಅಂತೇಳಿ. ಇದನ್ನು ನಾವು ಯಾವ ರೀತಿಯಾಗಿ ಸ್ವೀಕಾರ ಮಾಡಬೇಕು ಚರ್ಚೆ ಜೋರು ಹಿಡಿತಾ ಇದ್ದಾರೆ. ಯಾಕೆಂದರೆ DK ಅವರು ಒಕ್ಕಲಿಗ ಸಮುದಾಯದವರು, ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯದ ಮೇಲೆ ಪ್ರೀತಿ ಇದ್ದಂಥವರು, ಅವರಿಬ್ಬರು ಕೂಡಿದರೆ ನಾವು ಶಕ್ತಿ ಆಗ್ಬೋದು ಅನ್ನೋದು ತಿಳ್ಕೊಂಡಂಥವ್ರು. ಆದರೆ ಈಗ ವಾಸ್ತವವಾಗಿ ಕಾಂತರಾಜ್ ವರದಿ ಆಗಿರ್ಬೋದು, ಮಧುಸೂದನ್ ನಾಯಕರ ವರದಿ ಆಗಿರ್ಬೋದು, ಇವತ್ತದು ಹೆಚ್ಚು ಕಡಿಮೆ ಅದು ಇವತ್ತು ಹಿಂದುಳಿದವರು ಎಷ್ಟು ಪ್ರಮಾಣದಲ್ಲಿದ್ದಾರೆ ಅನ್ನೋದು ತೋರಿಸಿಕೊಟ್ಟಿದ್ದಾಗಿದೆ. ಆ ವರದಿಗಳ ಪ್ರಕಾರ ಲಿಂಗಾಯತ್ ಮತ್ತು ಒಕ್ಕಲಿಗ ಕಡಿಮೆ ಪ್ರಮಾಣದಲ್ಲಿ ಇದ್ದಾರೆ ಅನ್ನೋದು ಸಹಿತ ಈಗಾಗಲೇ